ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಪಾಠ 10 ವಿಜ್ಞಾನ ಕಾಂತಗಳೊಂದಿಗೆ ಆಟ. ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಬಿಟ್ಟ ಸ್ಥಳ ತುಂಬಲಾಗಿದೆ. ಕೃತಕ ಕಾಂತಗಳು ಡ್ಯಾಶ್ ದಂಡಕಾಂತ, ಕುದುರೆಲಾಳಾಕಾರದ ಕಾಂತ ಮತ್ತು ಸ್ತಂಭಾಕೃತಿಗಳಂಥ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತದೆ. ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಕಾಂತೀಯ ಪದಾರ್ಥಗಳೆಂದು ಕರೆಯುತ್ತಾರೆ. 3. ಕಾಗದವು ಒಂದು ಕಾಂತೀಯ ಪದಾರ್ಥ ಅಲ್ಲ. 4. ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡುಹಿಡಿಯಲು ನೈಸರ್ಗಿಕ ಕಾಂತವನ್ನು ತೂಗು ಹಾಕುತ್ತಿದ್ದರು. 5. ಕಾಂತವು ಯಾವಾಗಲೂ ಎರಡು ಧ್ರುವಗಳನ್ನು ಹೊಂದಿರುತ್ತದೆ. ಕೆಳಗಿನ ಹೇಳಿಕೆಯು ಸರಿಯೋ ಅಥವಾ ತಪ್ಪು ತಿಳಿಸಿ. ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ. ತಪ್ಪು. ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡುಹಿಡಿಯಲ್ಪಟ್ಟವು. ತಪ್ಪು. ಕಾಂತವು ಸಜಾತಿ ಧ್ರುವಗಳು ಒಂದನ್ನೊಂದು ವಿಕರಿಸುತ್ತದೆ. ಸರಿ. ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂತಕಾಂತದ ಮಧ್ಯಭಾಗಕ್ಕೆ ಅಂಟಿಕೊಳ್ಳುತ್ತವೆ. ತಪ್ಪು. ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡುಹಿಡಿಯಲು ದಿಕ್ಸೂಚಿಯನ್ನು ಬಳಸಬಹುದು. ತಪ್ಪು. ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ. ಸರಿ. ರಬ್ಬರ್ ಒಂದು ಕಾಂತೀಯ ಪದಾರ್ಥ. ತಪ್ಪು. ಪೆನ್ಸಿಲ್ ಶಾರ್ಪನರನ್ನು ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದರೂ ಕಾಂತದ ಎರಡು ಧ್ರುವಗಳಿಂದ ಅದು ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ. ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಬಹುದಾದ ಪದಾರ್ಥವನ್ನು ಹೆಸರಿಸಿ. ಪೆನ್ಸಿಲ್ ಶಾರ್ಪನರ್ ಕಾಂತದಿಂದ ಆಕರ್ಷಿತಗೊಳ್ಳುವುದು ಎಂದರೆ ಅದರಲ್ಲಿರುವ ಪದಾರ್ಥ ಕಬ್ಬಿಣ ಇರುತ್ತದೆ. 4ನೇದು ಕಾಲಮ್ I. ಕಾಲಮ್ 2 ಉತ್ತರ ವಿಕರ್ಷಣೆ, ಉತ್ತರ ದಕ್ಷಿಣ ಆಕರ್ಷಣೆ, ದಕ್ಷಿಣ ಉತ್ತರ ವಿಕರ್ಷಣೆ, ಉತ್ತರ ದಕ್ಷಿಣ ಆಕರ್ಷಣೆ. 5ನೇದು ಕಾಂತಗಳು ಯಾವುದಾದರೂ ಎರಡು ಗುಣಗಳನ್ನು ಬರೆಯಿರಿ. ಎಲ್ಲ ಕಾಂತಗಳಿಗೂ ಉತ್ತರ ಮತ್ತು ದಕ್ಷಿಣ ಎಂಬ ಧ್ರುವಗಳಿರುತ್ತವೆ. ಕಾಂತಗಳು ಕಾಂತೀಯ ವಸ್ತುಗಳಾದ ಕಬ್ಬಿಣ, ನಿಕ್ಕಲ್ ಮತ್ತು ಕೋಬಾಲ್ಟ್ ಅನ್ನು ಆಕರ್ಷಿಸುತ್ತವೆ. 6ನೇದು ದಂಡಕಾಂತದ ಧ್ರುವಗಳೆಲ್ಲಿರುತ್ತವೆ? ದಂಡಕಾಂತದ ಧ್ರುವಗಳು ಅವುಗಳ ತುದಿಯಲ್ಲಿ ಇರುತ್ತವೆ. ಅವು ಉತ್ತರ ಮತ್ತು ದಕ್ಷಿಣ ಧ್ರುವಗಳು. ಆರನೇದು ಒಂದು ನಿಮಿಷ ಇರಿ, ಪ್ರಶ್ನೆ ಏನಿತ್ತು ನೋಡ್ಕೋತೀನಿ. ಆರನೇದು ಉತ್ತರ ದಕ್ಷಿಣ ಧ್ರುವಗಳು ನಿಖರವಾದ ಗೊತ್ತಿರುವ ಒಂದು ಕಾಂತವನ್ನು ಪರೀಕ್ಷಿಸಬೇಕಾದ ದಂಡಕಾಂತದ ಸಮೀಪ ತೆಗೆದುಕೊಂಡು ಹೋದಾಗ ವಿಕರ್ಷಣೆಯಾದರೆ ಗೊತ್ತಿರುವ ಕಾಂತದ ಉತ್ತರ ಧ್ರುವವು ಆ ದಂಡಕಾಂತದ ಉತ್ತರ ಧ್ರುವವಾಗಿರುತ್ತದೆ. ಇಲ್ಲಿ ಆಕರ್ಷಣೆಯಲ್ಲಿ ಪರಿಗಣಿಸಬಾರದು. ಆ ಕಾಂತದ ಉತ್ತರ ಧ್ರುವದಲ್ಲಿ ವಿಕಸನವಾದರೆ ಅದೇ ಆ ಕಾಂತದ ಉತ್ತರ ಧ್ರುವವಾಗಿರುತ್ತದೆ. ಈ ರೀತಿ ದಂಡಕಾಂತದ ಎರಡು ಧ್ರುವಗಳನ್ನು ಕಂಡುಹಿಡಿಯಬಹುದು. ದಂಡಕಾಂತದ ಎರಡು ಧ್ರುವಗಳು ಯಾವ ರೀತಿ ಕಂಡುಹಿಡಿಯಬಹುದು ಅಂದರೆ ಈ ರೀತಿ. 7ನೇದು 8ನೇದು ಕಬ್ಬಿಣದ ಪಟ್ಟಿಯೊಂದನ್ನು ನಿಮಗೆ ಕೊಡಲಾಗಿದೆ. ಅದನ್ನು ಹೇಗೆ ಕಾಂತವನ್ನಾಗಿ ಮಾಡುವಿರಿ? ಇಲ್ಲೊಂದು ಕಬ್ಬಿಣದ ಪಟ್ಟಿಯನ್ನು ಹೇಗೆ ಕಾಂತವನ್ನಾಗಿ ಮಾಡ್ತೀವಿ ನೋಡೋಣ ಬನ್ನಿ. ಕೊಟ್ಟಿರೋ ಕಬ್ಬಿಣದ ಪಟ್ಟಿಯನ್ನು ಮೇಜಿನ ಮೇಲಿಡಿ. ಒಂದು ದುಂಡಕಾಂತದ ಧ್ರುವವನ್ನು ಕಬ್ಬಿಣದ ಪಟ್ಟಿಯ ಒಂದು ತುದಿಯ ಮೇಲೆ ದಂಡಕಾಂತವನ್ನು ಮೇಲಕ್ಕೆತ್ತುತ್ತದೆ. ಕಬ್ಬಿಣದ ಪಟ್ಟಿಯ ಉದ್ದಕ್ಕೂ ಅದನ್ನು ಚಲಿಸಿ. ಈಗ ಕಾಂತವನ್ನು ಮೇಲಕ್ಕೆತ್ತಿ ಮತ್ತು ಕಬ್ಬಿಣದ ಪಟ್ಟಿಯ ಮೊದಲಿನ ಸ್ಥಾನಕ್ಕೆ ತನ್ನಿ. ಇದೇ ರೀತಿ 40 ರಿಂದ 50 ಸಲ ಮಾಡಿದ ಮೇಲೆ ಕಬ್ಬಿಣದ ರಜಗಳಿಂದ ಪಟ್ಟಿಯನ್ನು ಪರೀಕ್ಷಿಸಿ. ಕಬ್ಬಿಣ ಪಟ್ಟಿಯು ಕಾಂತವಾಗಿ ಮಾರ್ಪಾಡಾಗಿರುತ್ತದೆ. ಕಾಂತ ಧ್ರುವ ಮತ್ತು ಚಲನೆಯ ದಿಕ್ಕು ಬದಲಾಗಬಾರದು ಎಂಬುದನ್ನು ನೆನಪಿಡಿ. 9ನೇದು ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಚಿಯನ್ನು ಏಕೆ ಬಳಸಲ್ಪಡುತ್ತದೆ? ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಚಿಯನ್ನು ಹೇಗೆ ಬಳಸಲ್ಪಡುತ್ತದೆ ಅಂದರೆ ದಿಕ್ಕುಗಳನ್ನು ತಿಳಿಯಲು ಬಳಸುವ ಸ್ಥಳದಲ್ಲಿ ದಿಕ್ಸೂಚಿಯನ್ನು ಇಡಬೇಕು. ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಮುಳ್ಳು ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ. ಫಲಕದಲ್ಲಿ ಉತ್ತರ ದಕ್ಷಿಣ ಗುರುತುಗಳು ಕಾಂತ ಸೂಜಿಯ ಎರಡು ತುದಿಗಳ ನೇರದಲ್ಲಿ ಬರುವ ತನಕ ದಿಕ್ಸೂಚಿಯನ್ನು ತಿರುಗಿಸಬೇಕು. ಹೀಗೆ ದಿಕ್ಸೂಚಿಯನ್ನು ಬಳಸಿ ದಿಕ್ಕುಗಳನ್ನು ತಿಳಿಸಬಹುದು. ಉತ್ತರ ಕಾಲಮ್ 1 ಕಾಲಮ್ 2 ಅಂತಿದೆ. ಇಲ್ಲಿ ನೋಡ್ಬೋದು ನೀವು. ದೋಣಿಯ ಕಾಂತದ ಕಡೆಗೆ
ಆಕರ್ಷಿಸಲ್ಪಡುತ್ತದೆ. ಇಲ್ಲಿ ದೋಣಿ ಅಂದರೆ ಯಾವುದ? ಕಾಂತೀಯ ಪದಾರ್ಥದಿಂದ ದೋಣಿಯ ಮಾಡಲ್ಪಟ್ಟಿದೆ. ಅದರ ಉತ್ತರ. ನೀವು ಈ ಥರ ಮಾಡಿ ಈ ಥರ ಜೋಡಣೆನೂ ಕೂಡ ಮಾಡ್ಬೋದು, ಅಥವಾ ಇದ್ರ ಪಕ್ಕದಲ್ಲೇ ಇದನ್ನು ಕೂಡ ಬರಿಬೋದು. ಇನ್ನು ನೋಡಿ, ಕಾಂತದಿಂದ ದೋಣಿಯ ಪ್ರಭಾವಗೊಳ್ಳುವುದಿಲ್ಲ. ಇಲ್ಲಿ ಅಕಾಂತೀಯ ಪದಾರ್ಥದಿಂದ ದೋಣಿಯ ಮಾಡಲ್ಪಟ್ಟಿದೆ. ಮೂರನೇದು ಯಾವುದಪ್ಪ? ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಮೇಲೆ ತಂದಾಗ ಅದು ಕಾಂತ ಕಡೆಗೆ ಚಲಿಸುತ್ತದೆ. ಇದಕ್ಕೆ ದೋಣಿಯ ತಲೆಯ ಕಡೆ ದಕ್ಷಿಣ ಧ್ರುವ ಇರುತ್ತದೆ. ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ. ಇನ್ನು 4ನೇದು, ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಮೇಲೆ ತಂದಾಗ ಅದು ಕಾಂತದ ದೂರಕ್ಕೆ ಚಲಿಸುತ್ತದೆ. ದೋಣಿಯ ತಲೆಯ ಕಡೆ ಉತ್ತರ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲ್ಪಡುತ್ತದೆ. ದಿಕ್ಕು ಬದಲಿಸಿ ದೋಣಿ ತೇಲುತ್ತದೆ. ದೋಣಿ ತಲೆ ಕಡೆಗೆ ದೋಣಿ ಉದ್ದದ ನೇರದಲ್ಲಿ ಒಂದು ಸಣ್ಣ ಅಯಸ್ಕಾಂತವನ್ನು ಅದರಲ್ಲಿ ಬಂಧಿಸಲಾಗಿದೆ. ಇಲ್ಲಿಗೆ ಇವತ್ತಿನ ಒಂದು ಪಾಠದ ಕಾಂತಗಳೊಂದಿಗೆ ಆಟದ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.